ಆರೋಗ್ಯದ ಹರಕೆ ತೀರಿಸಲು ಅಯ್ಯಪ್ಪನಾದ ಕುಮಾರಸ್ವಾಮಿ. ಅಯ್ಯಪ್ಪ ಮಾಲೆ ಧರಿಸಿದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಈಗಾಗಲೇ ಆರೋಗ್ಯದ ಹರಕೆಯನ್ನ ತೀರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಮಾಲಾಧಾರಿಯಾಗಿದ್ದಾರೆ. ಅಯ್ಯಪ್ಪ ಸ್ವಾಮಿ ಮಾಲೆಯನ್ನ ಧರಿಸಿದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ಶಬರಿಮಲೆ ಯಾತ್ರೆ ಕೈಗೊಂಡ ಎಚ್.ಡಿ. ಕುಮಾರಸ್ವಾಮಿ ಬೆಳಗ್ಗೆಯೇ ಅಯ್ಯಪ್ಪ ಸ್ವಾಮಿ ಮಾಲೆ ಧರಿಸಿ ಸನ್ನಿಧಾನಕ್ಕೆ ಹೊರಟ ಎಚ್ಡಿಕೆ. ಸನ್ನಿಧಾನದಲ್ಲಿ ಪಡಿ ಪೂಜೆ ಪುಷ್ಪಾಭಿಷೇಕ ನೆರವೇರಿಸುತ್ತಾರೆ. ದೇಗುಲದಲ್ಲಿಯೇ ಇರುಮುಡಿ ಹೊತ್ತು ಶಬರಿಮಲೆಗೆ ಯಾತ್ರೆ ಹೊರಟ ಎಚ್.ಡಿ. ಕುಮಾರಸ್ವಾಮಿ ಮಧ್ಯಾಹ್ನದ ಹೊತ್ತಿಗೆ ಪಂಪಾ ನದಿ ತೀರ ತಲುಪಲಿದ್ದಾರೆ ಸಚಿವರು. ಪಂಪಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿ ಶಬರಿಮಲೆಯತ್ತ ಪಯಣವನ್ನ ಬೆಳೆಸುತ್ತಾರೆ. ಸಂಜೆ ಅಯ್ಯಪ್ಪ ಸನ್ನಿಧಿಯಲ್ಲಿ ಪಡಿ ಪೂಜೆಯಲ್ಲಿ ಪಾಲ್ಗೊಳ್ಳಲಿರುವಂತಹ ಸಚಿವರು. ಅಯ್ಯಪ್ಪ ಸ್ವಾಮಿಯ ಪುಷ್ಪಾಭಿಷೇಕದಲ್ಲಿ ಕುಮಾರಸ್ವಾಮಿ ಭಾಗಿಯಾಗ್ತಾರೆ. ಆರೋಗ್ಯದ ಹರಕೆಯನ್ನ ತೀರಿಸಲು ಅಯ್ಯಪ್ಪನಾಗಿರುವಂತಹ ಕುಮಾರಸ್ವಾಮಿ ಮಾಲೆಯನ್ನ ಧರಿಸಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಶಬರಿಮಲೆ ಯಾತ್ರೆಯನ್ನ ಕೈಗೊಂಡಿರುವಂಥದ್ದು. ಪಂಪಾ ನದಿಯಲ್ಲಿ ಸ್ನಾನ ಮಾಡಿ ನಂತರ ಬೆಳಗ್ಗೆಯೇ ಅಯ್ಯಪ್ಪ ಸ್ವಾಮಿ ಮಾಲೆಯನ್ನು ಧರಿಸಿ ಸನ್ನಿಧಾನಕ್ಕೆ ಹೊರಟಂತ ಎಚ್.ಡಿ. ಕುಮಾರಸ್ವಾಮಿ ಸನ್ನಿಧಾನದಲ್ಲಿ ಪಡಿ ಪೂಜೆ ಪುಷ್ಪಾಭಿಷೇಕ ನೆರವೇರಿಸಿದರು. ದೇಗುಲದಲ್ಲಿಯೇ ಇರುಮುಡಿ ಹೊತ್ತು ಶಬರಿಮಲೆಗೆ ಯಾತ್ರೆ ಹೊರಟಂತ ಎಚ್.ಡಿ. ಕುಮಾರಸ್ವಾಮಿ ಮಧ್ಯಾಹ್ನದ ಹೊತ್ತಿಗೆ ಪಂಪಾ ನದಿ ತೀರವನ್ನು ತಲುಪುತ್ತಾರೆ. ಇನ್ನು ಪಂಪಾ ನದಿಯಲ್ಲಿ ಪುಣ್ಯ ಸ್ನಾನವನ್ನ ಕೈಗೊಳ್ಳುತ್ತಾರೆ. ಅಲ್ಲಿಂದ ಶಬರಿಮಲೆಗೆ ಹೋಗಿ ಪೂಜೆ ಸಲ್ಲಿಸುತ್ತಾರೆ. ದೃಶ್ಯಾವಳಿಗಳಲ್ಲಿ ನಾವು ಗಮನಿಸ್ತಾ ಇದ್ವಿ. ಅಂದ್ರೆ ಈಗ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಯಾವ ರೀತಿಯಾಗಿ ಪೂಜಾ ಕೈಂಕರ್ಯಗಳನ್ನ ಮಾಡ್ತಾ ಇರ್ತಾರೆ, ಅದೊಂದಿಷ್ಟು ನಿಯಮಗಳಿರ್ತವೆ. ಆ ನಿಯಮಗಳ ಪ್ರಕಾರ ಅಲ್ಲಿ ಮಡಿ ಉಡಿಯಿಂದ ಪೂಜೆಗಳನ್ನ ಮಾಡುವಂಥದ್ದು, ಮಾಲೆಯನ್ನ ಧರಿಸುವಂಥದ್ದು, ಎಡೆಮುಡಿಯನ್ನ ಕಟ್ಕೊಂಡು ಹೋಗುವಂಥದ್ದಾಗಿರ್ಬೋದು. ಇನ್ನು ಇಲ್ಲಿಂದ ಈಗ ಪಂಪಾ ನದಿಗೆ ಹೋಗಿ ಸ್ನಾನ ಮಾಡಿಕೊಂಡು ಅಲ್ಲಿಂದ ಮತ್ತೆ ಶಬರಿಮಲೆಗೆ ಹೋಗಿ ಅಲ್ಲಿ ಪೂಜೆಯನ್ನು ಸಲ್ಲಿಸುವಂಥದ್ದು, ಇರುಮುಡಿಯನ್ನು ಅಲ್ಲಿ ಕೊಡುವಂಥ, ಅಂದರೆ ಒಂದಿಷ್ಟು ಏನು ನಿಯಮಗಳಿದಾವಲ್ಲ ಅಯ್ಯಪ್ಪ ಸ್ವಾಮಿ ಮಾಲೆಯನ್ನು ಧರಿಸಿದ ಸಂದರ್ಭದಲ್ಲಿ ಆ ರೀತಿಯಾಗಿ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಕುಮಾರಸ್ವಾಮಿ ಅವರು ಕೂಡ ಪೂಜೆಯನ್ನು ಮಾಡಿಕೊಂಡು ಸನ್ನಿಧಾನದಲ್ಲಿ ಅಲ್ಲಿಂದನೇ ಹೊರಟಂತ ಕುಮಾರಸ್ವಾಮಿ ನಂತರ ಮಧ್ಯಾಹ್ನದ ಹೊತ್ತಿಗೆ ಪಂಪಾ ನದಿಯನ್ನು ತಲುಪ್ತಾರೆ. ಅಲ್ಲಿಂದ ಪೂಜೆಯನ್ನು ಮಾಡಿಕೊಂಡು ಅಲ್ಲಿಂದ ಸ್ನಾನವನ್ನು ಮಾಡಿಕೊಂಡು ಮತ್ತೆ ಶಬರಿಮಲೆಗೆ ಹೋಗಿ ಪುಷ್ಪಾಭಿಷೇಕವನ್ನು ಮಾಡಿಸುವಂಥದ್ದು. ಪುಷ್ಪಾಭಿಷೇಕದಲ್ಲಿ ಕುಮಾರಸ್ವಾಮಿಗೆ ಸಹಿತ ಭಾಗಿಯಾಗಿರ್ತಾರೆ. ಇನ್ನು ಆರೋಗ್ಯದ ಸಮಸ್ಯೆ, ಈ ಹಿಂದೆ ಕುಮಾರಸ್ವಾಮಿ ಅವರ ಆರೋಗ್ಯದಲ್ಲಿ ಅಂದರೆ ಹೃದಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಕಿತ್ಸೆಯನ್ನು ಪಡೆದುಕೊಳ್ತಾರೆ, ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೊಳ್ತಾರೆ. ಅದೆಲ್ಲ ಆದಮೇಲೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಏರುಪೇರು ಹೆಚ್ಚಾಗಿ ಗಮನಿಸ್ತೀವಿ ನಾವು. ಸೊ ಅದಾದಮೇಲೆ ಅಂತಹ ಸಂದರ್ಭದಲ್ಲಿ ಹರಕೆಯನ್ನು ಕಟ್ಕೊಂಡಿದ್ರು ಅಂತ ಹೇಳಲಾಗಿದೆ. ಅಂದರೆ ಆರೋಗ್ಯ ಕ್ಷೇತ್ರಕ್ಕೆ ಸಾಮಾನ್ಯ ಯಾವುದೇ ಕಾರಣಕ್ಕೂ ಸಹಿತ ಏನಾದರೂ ಒಂದು ಬೇಡಿಕೆಯನ್ನು ಇಟ್ಟು ದೇವರ ಮುಂದೆ ಬೇಡಿಕೆಯನ್ನು ಇಟ್ಟು ಈ ರೀತಿಯಾಗಿ ಹರಕೆಯನ್ನು ಅದೇ ರೀತಿಯಾಗಿ ಕೇಂದ್ರ ಸಚಿವರು ಕೂಡ ಹರಕೆಯನ್ನ ತೀರಿಸ್ತಾ ಇದ್ದಾರೆ. ಅಯ್ಯಪ್ಪ